ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ತಳಕು ಹಾಕೊಂಡಿದೆ. ಈ ವಂಚನೆ ಪ್ರಕರಣದಲ್ಲಿ ಡಿಕೆ ಬ್ರದರ್ಸ್ ಹೆಸರು ಕೂಡ ಉಲ್ಲೇಖವಾಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್, ಡಿಕೆ ಬ್ರದರ್ಸ್ಗೆ ಶಾಕ್. ವಂಚನೆ ಪ್ರಕರಣದಲ್ಲಿ ಡಿಕೆ ಬ್ರದರ್ಸ್ ಹೆಸರು ಉಲ್ಲೇಖವಾಗಿದೆ. ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆಯನ್ನ ನೀಡಿದ್ರು ಡಿಕೆ ಬ್ರದರ್ಸ್. 2.5 ಕೋಟಿ ರೂಪಾಯಿ ದೇಣಿಗೆಯನ್ನ ಡಿಕೆ ಶಿವಕುಮಾರ್ ನೀಡಿದ್ರು. ಚಾರ್ಜ್ ಶೀಟ್ನಲ್ಲಿ ದೇಣಿಗೆ ನೀಡಿದವರ ಹೆಸರು ಉಲ್ಲೇಖವಾಗಿದೆ. ಇದೇ ಪ್ರಕರಣದಲ್ಲಿ ಇಡಿ ತನಿಖೆಯನ್ನ ಡಿಕೆ ಬ್ರದರ್ಸ್ ಎದುರಿಸಿದ್ರು. ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ 1937ರಲ್ಲಿ ಮೊದಲ ಬಾರಿಗೆ ಸ್ಥಾಪಿತವಾಗುತ್ತೆ. ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಸುಮಾರು 2000ಕ್ಕೂ ಹೆಚ್ಚಿನ ಕಾರ್ಯಕರ್ತರೆಲ್ಲರೂ ಕೂಡ ದೇಣಿಗೆಯನ್ನ ಸಂಗ್ರಹಣೆ ಮಾಡಿ ಸ್ಥಾಪಿತವಾದಂತಹ ಒಂದು ಪತ್ರಿಕೆ. ಈ ಪತ್ರಿಕೆಗೆ ದೇಣಿಗೆಯನ್ನ ನೀಡಿದ್ದಾರೆ ಡಿಕೆ ಬ್ರದರ್ಸ್ ಅನ್ನುವಂಥ ಆರೋಪ. ಈ ಪ್ರಕರಣದಲ್ಲಿ ಇಡಿ ತನಿಖೆಯನ್ನ ಕೂಡ ಡಿಕೆ ಬ್ರದರ್ಸ್ ಎದುರಿಸಿದ್ರು. ಹಾಗಾದ್ರೆ ಡಿಕೆ ಬ್ರದರ್ಸ್ ಎಷ್ಟು ಅಮೌಂಟ್ ಅನ್ನ ದೇಣಿಗೆಯಾಗಿ ನೀಡಿದ್ರು, ಯಾಕೆ ಈ ಕೇಸು ತಳುಕನ್ನ ಹಾಕೊಂಡಿರೋದು, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಇನ್ನು ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಕೇಸ್ ಏನಿದೆ, ಈ ಕೇಸ್ನಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ ರೇವಂತ್ ರೆಡ್ಡಿ. 4 ಕಾಂಗ್ರೆಸ್ ನಾಯಕರಿಗೆ ರೇವಂತ್ ರೆಡ್ಡಿ ದೇಣಿಗೆಯನ್ನ ನೀಡಿ ಅಂತ ಸೂಚಿಸಿದ್ದಾರೆ. ರೇವಂತ್ ರೆಡ್ಡಿ ಮೂಲಕ ಯಂಗ್ ಇಂಡಿಯನ್ಗೆ 3.2 ಕೋಟಿ ರೂಪಾಯಿ ದೇಣಿಗೆಯನ್ನ ನೀಡಲಾಗಿದೆ. 4 ಕಾಂಗ್ರೆಸ್ ನಾಯಕರಿಂದ ತಲಾ 80 ಲಕ್ಷ ರೂಪಾಯಿ ದೇಣಿಗೆಯನ್ನ ನೀಡಿರುವುದು. ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆಯನ್ನ ನೀಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಕೇಸ್ ತಳುಕು ಹಾಕೊಳ್ತಾ ಇರೋದು. ಹಾಗಾದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನೇನಿದೆ? ಜವಾಹರ್ಲಾಲ್ ನೆಹರು ಅವರು ಸ್ಥಾಪನೆ ಮಾಡಿದಂತಹ ಪತ್ರಿಕೆ ಇದು. ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಕಂಪನಿಯಿಂದ ಮೊದಲ ಬಾರಿಗೆ ಪ್ರಕಟವಾಗುತ್ತೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ನಾವು 50 ಲಕ್ಷ ಕೊಟ್ಟಿದ್ದೇವೆ. ನಾನು 25 ಲಕ್ಷ, ನನ್ನ ಸಹೋದರ 25 ಲಕ್ಷ, ಒಟ್ಟಾಗಿ 50 ಲಕ್ಷ ರೂಪಾಯಿನ ಕೊಟ್ಟಿದ್ದೀವಿ. ಹಣ ಕೊಟ್ಟಿದ್ರಲ್ಲಿ ತಪ್ಪೇನಿದೆ ಹೀಗಂತ ಡಿಕೆ ಶಿವಕುಮಾರ್ ಪ್ರಶ್ನಿಸ್ತಿದ್ದಾರೆ. ಪಕ್ಷ ನಡೆಸ್ತಾ ಇದ್ದ ಪತ್ರಿಕೆಗೆ ದೇಣಿಗೆ ನೀಡಿದ್ರೆ ತಪ್ಪೇನು ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆಯನ್ನ ಕೇಳಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಸುರೇಶ್ ಅವರು ಹೇಳಿರೋದು. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಅಂದ್ರೆ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಹೌದು, ನಮ್ಮ ಟ್ರಸ್ಟ್ ಇದನ್ನು ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವಾ? ರಾಜಾರಾಷ್ಟ್ರರಿಗೆ ನಾವು ಸಂಪಾದನೆ ಮಾಡುವಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ನಾವು ಅನೇಕ ಬಾರಿ ಇಡಿ ಅಧಿಕಾರಿಗಳು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟ್ ಇಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡ್ಲಿಕ್ಕೆ ನಾವು ಸ್ವತಃ ಸುಮಾರು 2.5 ಕೋಟಿಯಷ್ಟು ಹಣವನ್ನ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂತ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ ಅಂತಾನೂ ಹೇಳ್ತಾ ಇಲ್ಲ. ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನ ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡತಕ್ಕಂತ ಕೆಲಸವನ್ನ ನಮ್ಮ ನಾಯಕರಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇರ್ಬೋದು, ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇರ್ಬೋದು, ಖಂಡಿತ ಅದನ್ನ ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡ್ತದೆ. ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಡಿಕೆ ಬ್ರದರ್ಸ್ ಅವರ ಹೆಸರು ತಳುಕು ಹಾಕೊಂಡಿರೋದು. ಮುಖ್ಯವಾಗಿ ಅವರ ಟ್ರಸ್ಟ್ ಹಾಗೆ ಅವರ ಪರ್ಸನಲ್ ಆಗಿ ಹಣವನ್ನ ದೇಣಿಗೆ ರೂಪದಲ್ಲಿ ಕೊಟ್ಟಿರೋದು. ಹಾಗಾಗಿ ಈಗ ಬೇರೆ ಬೇರೆ ನಾಯಕರ ಹೆಸರು ಕೂಡ ತಳುಕು ಹಾಕೊಳ್ತದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್, ಯಾಕೆ ಇಷ್ಟೊಂದು ಹೈಪ್ ಪಡ್ಕೊಳ್ತಾ ಇದೆ ಅಂತ? ಡಯಾನಾ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನು 1938ರಲ್ಲಿ ಆರಂಭ ಆಯ್ತು. ಅದಾದ ನಂತರ
2011ರಲ್ಲಿ ಈ ಒಂದು ಯಂಗ್ ಇಂಡಿಯಾ ಅನ್ನುವ ಒಂದು ಕಂಪನಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಯಂಗ್ ಇಂಡಿಯಾ ಕಂಪನಿ ನೇತೃತ್ವಗೊಂಡು ಡಿ.ಕೆ. ಅಂದ್ರೆ ರಾಹುಲ್ ಗಾಂಧಿ ಆಗಿರಲಿ ಮತ್ತೆ ಸೋನಿಯಾ ಗಾಂಧಿ ಆಗಿರಲಿ ಇವರ ಒಡೆತನದಲ್ಲಿ ಈ ಒಂದು ಕಂಪನಿ ಆರಂಭ ಆಗುತ್ತೆ. ಅಂದ್ರೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನಿತ್ತು ಆ ಒಂದು ಪತ್ರಿಕೆ ನಷ್ಟದಲ್ಲಿರುತ್ತೆ. ಆ ಒಂದು ಪತ್ರಿಕೆಯನ್ನು ಲಾಭದ ಹಳಿಯ ತರಕ್ಕೆ ಕಾಂಗ್ರೆಸ್ ಪಕ್ಷದಿಂದ 90 ಕೋಟಿ ಹಣವನ್ನು ಕೊಡ್ತಾರೆ. ಅದಾದ ನಂತರ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕೆಲವಷ್ಟು ಶೇರ್ ಹೋಲ್ಡರ್ಗಳು ಸಹ ಒಂದಿಲ್ಲ ನಮ್ಗೆ ದುಡ್ಡು ಕೊಡಕ್ ಆಗಲ್ಲ, ನಾವು ಕಂಪನಿನ ನಮ್ಮ ಶೇರ್ನ ನಿಮ್ಗೆ ಕೊಡ್ತೀವಿ ಅಂದ್ಕೊಂಡ್ಬಿಟ್ಟು ಅಂತಾರೆ. ಆ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಏನೈತೆ ಆ ಒಂದು ಕಂಪನಿನ 4 ಜನ ಅಂದ್ರೆ ಆಸ್ಕರ್ ಫರ್ನಾಂಡಿಸ್, ಮೋತಿಲಾಲ್ ವೋರಾ, ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇವರುಗಳು ಸಹ ಒಂದು ಕೊಂಡ್ಕೋತಾರೆ. ಅಂದ್ರೆ 76% ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಶೇರ್ ಹೋಲ್ಡರ್ ಹೊಂದಿದ್ರೆ 24% ಮೋತಿಲಾಲ್ ವೋರಾ ಮತ್ತೆ ಆಸ್ಕರ್ ಫರ್ನಾಂಡಿಸ್ ಅವರು ಹೊಂದಿದ್ದಾರೆ. ಆದ ನಂತರ ಕಳೆದ ಒಂದು 3-4 ವರ್ಷದಿಂದಷ್ಟೇ ಆಸ್ಕರ್ ಫರ್ನಾಂಡಿಸ್ ಆಗಿರಲಿ ಮತ್ತೆ ಮೋತಿಲಾಲ್ ವೋರಾ ಆಗಲಿ ನಿಧನರಾಗಿರ್ತಾರೆ. ಇದಾದ ಬಳಿಕ ಈ ಒಂದು ಯಂಗ್ ಇಂಡಿಯಾ ಸಂಸ್ಥೆಗೆ ಮತ್ತೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಂಪೂರ್ಣವಾಗಿ ಒಂದು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಡೆತನಕ್ಕೆ ಹೋಗುತ್ತೆ. ಇದಾದ ಬಳಿಕ ಅಂದ್ರೆ ಕಳೆದ ಒಂದು 3 ವರ್ಷಗಳಿಂದ ಈ ಒಂದು ಏನೋ ಡಿ.ಕೆ. ಶಿವಕುಮಾರ್ ಅವರು 2.5 ಕೋಟಿ ಕೊಟ್ಟಿದ್ದಾರೆ ಮತ್ತೆ ರೇವಂತ್ ರೆಡ್ಡಿ 3 ಕೋಟಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಏನು ಆರೋಪಗಳು ಕೇಳಿ ಬರ್ತಿದ್ದಾವೆ. ಈ ಒಂದು ಯಂಗ್ ಇಂಡಿಯಾ ಸಂಸ್ಥೆಗೆ ಒಂದು ಕಡೆ ಏನು ಡಿ.ಕೆ. ಶಿವಕುಮಾರ್ ಸಹ ಒಂದು 25 ಲಕ್ಷ ಹಣವನ್ನು ಕೊಟ್ಟಿರ್ತಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅಂದ್ರೆ ಏನೋ ಏಪ್ರಿಲ್ 16, 2022ನೇ ಇಸ್ವಿಯಲ್ಲಿ ಅಂದ್ರೆ ಕಳೆದ 3 ವರ್ಷಗಳ ಹಿಂದಷ್ಟೇನೆ ಸಹ ಒಂದು ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಒಂದೇ ದಿನ ಒಂದು ಈ ದೇಣಿಗೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಈ ಒಂದು ಕಾಂಗ್ರೆಸ್ನ ಒಂದು ನಾಯಕ ಅಂದ್ರೆ ಪವನ್ ಬನ್ಸಾಲ್ ಅವರ ಸೂಚನೆ ಮೇರೆಗೆ ಹೈಕಮಾಂಡ್ಗೆ ಒಂದು ಹಣವನ್ನು ಕೊಟ್ಟಿರ್ತಾರೆ ಅಂದ್ಬಿಟ್ಟು ಒಂದು ಮಾಹಿತಿ ಒಂದು ಲಭ್ಯವಾಗ್ತಿದೆ. ಜೊತೆಗೆ ಈ ಒಂದು ಇಬ್ಬರು ನಾಯಕರಿಂದ ರಾಜ್ಯದ ಒಂದು ಮಾಜಿ ಸಂಸದ ಜೊತೆಗೆ ಮತ್ತೆ ಹಾಲಿ ಡಿ.ಸಿ.ಎಂ ಆಗಿರ್ತಕ್ಕಂಥವ್ರು ಈ ಒಂದು ಹಣವನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ರೇವಂತ್ ರೆಡ್ಡಿ ಅವರು ಸಹ ಒಂದು 25 ಲಕ್ಷ ರೂಪಾಯಿ ಹಣವನ್ನು ಅಂದ್ರೆ ಒಟ್ಟು 80 ಲಕ್ಷ ರೂಪಾಯಿ ಹಣವನ್ನು ತಮ್ಮ ಸಹಚರರು ಅಂದ್ರೆ ಮೊಹಮ್ಮದ್ ಅಲಿ ಶಬ್ಬೀರ್ ಮಾಜಿ ಶಾಸಕ ಜೊತೆಗೆ ರೇವಂತ್ ರೆಡ್ಡಿ ಮತ್ತೆ ಗೀತಾ ರೆಡ್ಡಿ ಇನ್ನು ಹಲವು ಒಂದು ನಾಯಕರುಗಳು ಸೇರಿಕೊಂಡು ಈ ಒಂದು ಯಂಗ್ ಇಂಡಿಯಾ ಸಂಸ್ಥೆಗೆ ಬ್ಲಾಕ್ ಮನಿಯನ್ನು ಕೊಟ್ಟಿರ್ತಾರೆ. ಈ ಎಲ್ಲ ನಾಯಕರು ಅಂದ್ರೆ ಕರ್ನಾಟಕದ ಡಿ.ಕೆ. ಶಿವಕುಮಾರ್ ಆಗಲಿ, ಡಿ.ಕೆ. ಸುರೇಶ್ ಆಗಲಿ, ಮತ್ತೆ ರೇವಂತ್ ರೆಡ್ಡಿ, ಗೀತಾ ರೆಡ್ಡಿ ಮತ್ತೆ ಪಿ. ಸುದರ್ಶನ್ ಜೊತೆಗೆ ಮೊಹಮ್ಮದ್ ಅಲಿ ಶಬೀರ್ ಇವ್ರು 4 ಜನ ಸಹ ಒಂದು ಪವನ್ ಬನ್ಸಾಲ್ ಅವರ ಸೂಚನೆ ಮೇರೆಗೆ ಒಂದು ಹಣವನ್ನು ಆ ಒಂದು ಯಂಗ್ ಇಂಡಿಯಾ ಸಂಸ್ಥೆ ಕೊಟ್ಟಿರ್ತಾರೆ. ಹೀಗಾಗಿ ಇಲ್ಲಿ ಒಂದೇ ಸಂಸ್ಥೆಗೆ ಹಣ ಹೋಗಿರುವ ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.